ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭರದ್ವಾಜ್ ಭಾಗ 3. ರಾತ್ರಿಯ ಸಮಯ ಎಲ್ಲರೂ ಕುಳಿತು ಊಟ ಮಾಡುತ್ತಿದ್ದರು. ಅಗಸ್ತ್ಯ ಮತ್ತು ಅಹಾನ ನಡುವಿನ ಸಿಚುಯೇಷನ್ ಬಹಳ ಆಕ್ವರ್ಡ್ ಆಗಿತ್ತು. 1 ಗಂಟೆಯ ಹಿಂದೆ ಏನು ನಡೆದೇ ಇಲ್ಲದವನಂತೆ ಅಗಸ್ತ್ಯ ಊಟ ಮಾಡುತ್ತಿದ್ದರೆ, ಅಹಾನ ತಗ್ಗಿಸಿದ ತಲೆ ಎತ್ತದೆ ಅತಿ ಮುಜುಗರದಲ್ಲಿ ಸ್ವಲ್ಪವೇ ಊಟವನ್ನು ಹೊಟ್ಟೆಗೆ ಇಳಿಸುತ್ತಿದ್ದಳು. ಹಿಂದಿನ ದಿನದಿಂದಲೂ ಮೌನ ತಾಳಿದ್ದವನು ಬಹಳ ಯೋಚಿಸಿದ ನಂತರ ಇಂದು ಅಹಾನ ಜೊತೆ ಎಲ್ಲವನ್ನು ಮಾತನಾಡಬೇಕೆಂದು ನಿರ್ಧರಿಸಿಬಿಟ್ಟಿದ್ದ ಅಗಸ್ತ್ಯ. ಆಫೀಸಿನಲ್ಲಿ ಯಾವಾಗಲೂ ಸಿಡಿ ಅಂತಲೇ ಇರುವವನು ರೂಮಿಗೆ ಬಂದಾಗಲೇ ಅವನಿಗೆ ಸ್ವಲ್ಪ ನೆಮ್ಮದಿ ಅಂತ ಸಿಗುವುದು. ಅಹಾನ ಅವನ ರೂಮಿಗೆ ಬಂದಾಗಿನಿಂದಲೂ ಅವನ ಪ್ರೈವಸಿಗೆ ಒಂದು ರೀತಿ ಅಡಚಣೆ ಉಂಟಾಗುತ್ತಿದೆ ಅನ್ನಿಸಲು ಶುರುವಾಗಿ ಬಿಟ್ಟಿತ್ತು ಅವನಿಗೆ. ಅದಕ್ಕೆ ಪೂರಕವಾದ ಇನ್ನೊಂದು ಕಾರಣವೆಂದರೆ ಈಗ 1 ಗಂಟೆಯ ಹಿಂದೆ ನಡೆದ ಘಟನೆ. ಅಗಸ್ತ್ಯ, ಅಹಾನ ಇಬ್ಬರು ಹನಿಮೂನ್ಗೆ ಎಲ್ಲಿಗೆ ಹೋಗಬೇಕು ಎಂದ್ಕೊಂಡಿದ್ದೀರಿ ಎಂದು ರೇಖಾ ಇದ್ದಕ್ಕಿದ್ದಂತೆ ಪ್ರಶ್ನೆ ಕೇಳಿದರು. ಅವನ ಯೋಚನೆಗಳಲ್ಲಿಯೇ ಮುಳುಗಿ ಹೋಗಿದ್ದವನು ಅವನ ಮಾಮ್ ಕೇಳಿದ ಸಡನ್ ಪ್ರಶ್ನೆಯಿಂದ ಆಶ್ಚರ್ಯದಲ್ಲಿ ವಾಟ್ ಎಂದಿದ್ದನು. ಅವನು ಈ ಪ್ರಶ್ನೆಯಿಂದ ಇರಿಟೇಟ್ ಆಗಿರುವುದು ಅವನ ಧ್ವನಿಯ ಗಡಸುತನದಿಂದಲೇ ತಿಳಿಯುತ್ತಿತ್ತು. ಇನ್ನು ಅಹಾನ ಅತ್ತೆಯ ವಿಚಿತ್ರ ಪ್ರಶ್ನೆಯ ಜೊತೆಗೆ ಅಗಸ್ತ್ಯನ ಧ್ವನಿಯಲ್ಲಿದ್ದ ಗಡಸುತನಕ್ಕೆ ಗಾಬರಿಯಲ್ಲಿ ಸೀರೆಯನ್ನು ಕೈಬೆರಳಿಗೆ ಸಿಕ್ಕಿಸಿಕೊಂಡು ಹಿಂದೆ ಮುಂದೆ ಮಾಡುತ್ತಿದ್ದಳು. ಅತ್ತೆ ಹೇಳಿದಂತೆ ಇವರ ಜೊತೆ ಹನಿಮೂನ್ ಹೋಗುವಂತಾದರೆ ನಾನೇನು ಮಾಡಲಿ ಎಂದು ಇವನ ಜೊತೆ ಒಬ್ಬಳೇ ಇರುವುದನ್ನು ನೆನೆಸಿಕೊಂಡವಳಿಗೆ ಭಯಕ್ಕೆ ಹಣೆಯ ಮೇಲೆ ಸಣ್ಣ ಬೆವರಿನ ಹನಿಗಳು ಶೇಖರಣೆಯಾಗತೊಡಗಿದವು. ಯಾಕೆಷ್ಟು ಕೋಪ ಮಾಡ್ಕೋತಿದ್ದೀಯಾ ಅಗಸ್ತ್ಯ? ನಾನೇನು ಕೇಳಬಾರ್ದು ಕೇಳಿದೆ ಎಂದು ಕೋಪದಲ್ಲಿಯೇ ಹೇಳಿದರು ರೇಖಾ. 2 ದಿನಗಳಿಂದ ಮಗ ಮತ್ತು ಸೊಸೆಯ ನಡುವಿನ ವರ್ತನೆಯನ್ನು ಗಮನಿಸಿದವರಿಗೆ ಇಬ್ಬರ ನಡುವೆ ಯಾವುದೂ ಸರಿಯಿಲ್ಲ ಎನಿಸಿತು. ಇಬ್ಬರ ನಡುವೆ ಒಂದು ನಗುವಿನ ವಿನಿಮಯವಿರಲಿ. ಇಬ್ಬರು ಒಬ್ಬರ ಮುಖವನ್ನೊಬ್ಬರೇ ನೋಡುತ್ತಿರಲಿಲ್ಲ, ಮಾತಾಡುತ್ತಿರಲಿಲ್ಲ. ಮದುವೆಯಾದ ಹೊಸ ಗಂಡ ಹೆಂಡತಿಯ ನಡುವೆ ಇರಬೇಕಾದ ಯಾವುದೇ ರೀತಿಯ ಸರಸ ಸಲ್ಲಾಪಗಳಿರಲಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಇನ್ನೂ ಸಹ ಗಂಡ ಹೆಂಡತಿಯೆಂದು ಒಪ್ಪಿಕೊಂಡಿಲ್ಲ. ಒಬ್ಬರ ಬಳಿ ಮತ್ತೊಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿಕೊಂಡಿರುವುದು ಸಹ ಅನುಮಾನ. ಇವರಿಬ್ಬರ ಮದುವೆ ಮಾಡಿಸಿ ನಾನೇನಾದರೂ ತಪ್ಪು ಮಾಡಿಬಿಟ್ಟೆನೆ ಎಂದುಕೊಂಡವರು, ಇಲ್ಲ ಹಾಗಾಗಬಾರ್ದು, ನನ್ನ ಮಗನ ಜೀವನ ಹಾಳಾಗಲು ಈ ಬಾರಿ ನಾನು ಬಿಡೋದಿಲ್ಲ, ಇವರಿಬ್ಬರನ್ನು ಹೇಗಾದರೂ ಮಾಡಿ ಒಂದುಗೂಡಿಸಲೇಬೇಕು ಎನಿಸಿ ಮಗ ಮತ್ತು ಸೊಸೆಯನ್ನು ಒಂದು ಮಾಡಲು ಈ ಐಡಿಯಾ ಪ್ರಯೋಗ ಮಾಡಿದರು ರೇಖಾ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನೋಡಬೇಕು. ಇನ್ನು ಪ್ರಗತಿ ಮತ್ತು ರಾಜೇಶ್ ಒಂದೂ ಮಾತನಾಡದೆ ಅಮ್ಮ ಮತ್ತು ಮಗನ ನಡುವಿನ ಗುದ್ದಾಟವನ್ನು ಇಂಟ್ರೆಸ್ಟಿಂಗ್ ಆಗಿ ನೋಡುತ್ತಾ ಕುಳಿತರು. ಮಾಮ್, ಅದೆಲ್ಲ ಆಗಲ್ಲ, ನಾನೀಗ ಫ್ರೀ ಇಲ್ಲ, ಇಂಥ ಸಿಲ್ಲಿ ಥಿಂಗ್ಸ್ಗಳಿಗೆಲ್ಲ ನನ್ನ ಬಳಿ ಟೈಮ್ ಇಲ್ಲ ಎಂದು ಅವನ ಗಡಸು ಮುಖಭಾವ ಬದಲಿಸದೆ ಹೇಳಿದನು. ಮದುವೆಯಾದ ಹೊಸದರಲ್ಲಿ ಎಲ್ಲರೂ ಹನಿಮೂನ್ ಅದು ಇದು ಅಂತ ಸುತ್ತಾಡುತ್ತಿದ್ರೆ, ನನ್ನ ಮಗ ಮತ್ತು ಸೊಸೆ ಮದುವೆಯಾಗಿ 2 ದಿನ ಕಳೆದರೂ ಕೂಡ ಈ ಮನೆಯಿಂದ ಹೊರಗಡೆ ಎಲ್ಲೂ ಸಹ ಕಾಲಿಟ್ಟಿಲ್ಲ. ನಿನ್ನ ಪಾಡಿಗೆ ನೀನು ಆಫೀಸಿನ ಕೆಲಸದಲ್ಲಿ ಮುಳುಗಿದ್ರೆ ನೀವಿಬ್ಬರು ಯಾವಾಗ ಒಟ್ಟಾಗಿ ಟೈಮ್ ಸ್ಪೆಂಡ್ ಮಾಡೋದು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ಎಂದು ಬಿಗುವಾಗಿಯೇ ನುಡಿದರು. ಈ ಅಗಸ್ತ್ಯನಿಗೆ ಓಲೈಸುವಂತೆ ಹೇಳಿದರೆ ನನ್ನ ಮಾತನ್ನು ಖಂಡಿತ ಕೇಳಲಾರ ಎಂದು ತಮ್ಮ ಒರಟು ಮಗನ ಬಳಿ ಸ್ವಲ್ಪ ಒರಟಾಗಿಯೇ ನಡೆದುಕೊಳ್ಳಬೇಕೆಂದು ನಿರ್ಧಾರ ಮಾಡಿಬಿಟ್ಟಿದ್ದರು ರೇಖಾ. ಇಬ್ಬರು ಜೀವನದಲ್ಲಿ ನೊಂದವರು. ಮನಸ್ಸು ಬಿಚ್ಚಿ ಮಾತನಾಡಿ ಅವರವರ ಸ್ಥಿತಿಗತಿಗಳನ್ನು ಒಬ್ಬರ ಬಳಿ ಒಬ್ಬರು ಹಂಚಿಕೊಂಡು ಹಿಂದಿನ ಜೀವನದ ಬಗ್ಗೆ ಮರೆತು ಅವರ ಮುಂದಿನ ಜೀವನದ ಬಗ್ಗೆ ಯೋಚಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆದರೆ ಖಂಡಿತವಾಗಿಯೂ ಇಬ್ಬರು ಒಂದು ಒಳ್ಳೆಯ ಜೋಡಿಯಾಗುವುದರಲ್ಲಿ ಅನುಮಾನವೇ ಇಲ್ಲ. ಆದರೆ ಅದಕ್ಕೆ ಇಬ್ಬರ ಪ್ರಾಮಾಣಿಕ ಪ್ರಯತ್ನ ತುಂಬ ಮುಖ್ಯ. ಇವರಿಬ್ಬರು ಖಂಡಿತ ಪ್ರಯತ್ನ ಪಡೋದಿಲ್ಲ. ನಾನೇ ಏನಾದರೂ ಮಾಡಬೇಕು ಎಂದು ಪಣ ತೊಟ್ಟು ಬಿಟ್ಟಿದ್ದರು. ಅವನ ಅಮ್ಮನ ಕೋಪದ ಮುಖವನ್ನು ನೋಡಿದವನು, ಮಾಮ್ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ, ನನಗೆ ಈಗ ಇದಕ್ಕೆಲ್ಲ ಸಮಯವಿಲ್ಲ, ಆಫೀಸಿನ ತುಂಬ ಕೆಲಸಗಳಿವೆ, ಅದನ್ನೆಲ್ಲ ಬಿಟ್ಟು ನಾನು ಸುತ್ತೋಕೆ ಹೋಗೋಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಅಹಾನ ಹತ್ತಿರ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ, ಅವಳಿಗೆ ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಬೇಕಾದರೆ ಅವಳನ್ನೇ ಕೇಳಿ ಎಂದು ಎಲ್ಲವನ್ನು ಪಾಪದ ಹುಡುಗಿಯ ಮೇಲೆ ಎತ್ತಿ ಹಾಕಿ ಸುಮ್ಮನೆ ಕುಳಿತನು. ಮದುವೆಯಾಗಿ 2 ದಿನಗಳೇ ಕಳೆದರೂ ಒಮ್ಮೆಯೂ ಮುಖ ಕೊಟ್ಟು ಮಾತನಾಡದೇ ಇರುವವನು ಇದ್ದಕ್ಕಿದ್ದಂತೆ ಈ ರೀತಿ ಹೇಳಿದರೆ ಹುಡುಗಿಯ ಪರಿಸ್ಥಿತಿ ಏನಾಗಬೇಡ. ಅಹಾನ, ಅಗಸ್ತ್ಯ ಹೇಳಿದ್ದು ನಿಜವಾ ಎಂದು ರೇಖಾ ಅಹಾನ ಕಡೆ ತಿರುಗಿ ಕೇಳಿದರು. ಒಮ್ಮೆ ಅಗಸ್ತ್ಯನ ಕಡೆ ನೋಡಿದಳು. ಅವಳಿಗೆ ನಾನು ಏನಾದರೂ ಹೇಳಿ ಪರಿಸ್ಥಿತಿಯನ್ನು ಹಾಳು ಮಾಡಿಬಿಟ್ಟರೆ ಎಂಬ ಭಯ.
ಅಗಸ್ತ್ಯ ಮೇಂಟೈನ್ ಮಾಡು ಎಂದು ಕಣ್ಣಿನಲ್ಲೇ ಅವಳಿಗೆ ಸನ್ನೆ ಮಾಡಿದನು. ಅದನ್ನು ಅರ್ಥ ಮಾಡಿಕೊಂಡವಳು, ಅತ್ತೆ ಸದ್ಯಕ್ಕೆ ನಮಗೆ ಇದರ ಅವಶ್ಯಕತೆ ಇಲ್ಲ. ಅವರಿಗೆ ಆಫೀಸಲ್ಲಿ ತುಂಬ ವರ್ಕ್ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಹೊರಗಡೆ ಸುತ್ತಾಡೋಕೆ ಹೋದರೆ ಸರಿ ಇರೋದಿಲ್ಲ. ಅವರು ಸ್ವಲ್ಪ ಫ್ರೀ ಆದ ನಂತರ ಇದರ ಬಗ್ಗೆ ಯೋಚಿಸುತ್ತೇವೆ. ಯಾರು ಏನೆಂದುಕೊಳ್ಳುವರೋ ಎಂದು ಎಲ್ಲರ ಮುಖ ನೋಡುತ್ತಾ ಮಾತನ್ನು ತಡವರಿಸುತ್ತಲೇ ತಡೆದು ಹೇಳಿ ತಲೆ ಬಗ್ಗಿಸಿದಳು. ಅಗಸ್ತ್ಯನಿಗೆ ಅವಳ ಮಾತಿನಿಂದ ಕೊಂಚ ಸಮಾಧಾನವಾಯಿತು. ಅದು ಹಾಗಲ್ಲಮ್ಮ, ಇಂಥದ್ದಕ್ಕೆಲ್ಲ ಈಗ ಹೋಗದೆ ಇನ್ನು ಯಾವಾಗ ಹೋಗ್ತೀರಾ ಎಂದು ರೇಖಾ ಸಹ ಪಟ್ಟು ಬಿಡದವರಂತೆ ಕೇಳಿದರು. ಅಗಸ್ತ್ಯ ಅಹಾನಳಿಗೆ ಕಣ್ಸನ್ನೆ ಮಾಡಿದ್ದನ್ನು ಗಮನಿಸಿಬಿಟ್ಟಿದ್ದರವರು. ಅಹಾನ ಅಷ್ಟು ಹೇಳಿದ ಮೇಲೂ ಅದರ ಬಗ್ಗೆಯೇ ಪಟ್ಟು ಹಿಡಿದ ಕುಳಿತ ಅಮ್ಮನ ಮೇಲೆ ರೇಗಿಬಿಟ್ಟಿತ್ತು ಅವನಿಗೆ. ಮಾಮ್, ಎನಫ್, ನೋ ಮೋರ್ ಡಿಸ್ಕಷನ್ ಅಬೌಟ್ ದಿಸ್ ಟಾಪಿಕ್ ಎಂದವನೇ ಅರ್ಧದಲ್ಲೇ ಊಟ ಬಿಟ್ಟು ಎದ್ದು ಹೋದನು. ಅಗಸ್ತ್ಯನ ಕಿರುಚಾಟದಿಂದ ಅಹಾನಗೆ ಭಯವಾಗಿದ್ದಂತೂ ಸುಳ್ಳಲ್ಲ. 2 ದಿನದಿಂದ ಸೈಲೆಂಟ್ ಆಗಿದ್ದವನು ಇದ್ದಕ್ಕಿದ್ದಂತೆ ವೈಲೆಂಟ್ ಆದರೆ ಪಾಪದ ಹುಡುಗಿಗೆ ಹೇಗಾಗಬೇಡ. ಎದ್ದು ಹೋದವನನ್ನೇ ನೋಡುತ್ತಾ ಏನು ಮಾಡುವುದೆಂದು ತಿಳಿಯದೆ ಚಡಪಡಿಸುತ್ತಾ ಅಲ್ಲೇ ಕುಳಿತಳು. ನಿನ್ನೆಯಿಂದ ಕಿರುಚಾಡದೆ ಯಾಕೆ ಸೈಲೆಂಟ್ ಆಗಿದ್ದಾನೆ? ಅದಕ್ಕೆ ಬಂದಮೇಲೆ ಸ್ವಲ್ಪ ಚೇಂಜ್ ಆಗಿರಬಹುದು ಅನ್ನಿಸ್ತು. ಆದರೆ ಇಲ್ಲ, ಅವನ ಹಳೆ ವರಸೆ ಬಂದೇ ಬಿಡ್ತು. ಈ ಅಣ್ಣ ಯಾಕಾದರೂ ಹೀಗೆ ಆಡ್ತಾನೋ. 3 ವರ್ಷದ ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಎಂದುಕೊಂಡಳು ಪ್ರಗತಿ. ಮಗನ ಈ ನಡವಳಿಕೆಯ ಬಗ್ಗೆ ಗೊತ್ತಿದ್ದವರು ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟರು. ರಾಜೇಶ್ ಕಣ್ಣಿನಲ್ಲೇ ತಮ್ಮ ಹೆಂಡತಿಗೆ ಸಮಾಧಾನ ಮಾಡಿದರು. ಅಹಾನ, ನೀನು ಊಟ ಮಾಡಿ ಅವನಿಗೆ ಹಾಲು ತಗೊಂಡು ಹೋಗು ಪುಟ್ಟ ಎಂದರು. ಸರಿ ಮಾವ ಎಂದವಳು ತಟ್ಟೆಯಲ್ಲಿದ್ದ 2 ತುತ್ತು ಅನ್ನವನ್ನು ಬೇಗ ತಿಂದು 1 ಲೋಟ ಹಾಲು ಬಿಸಿ ಮಾಡಿಕೊಂಡು ಹೋದಳು. ಪ್ರಗತಿ ಸಹ ಊಟ ಮುಗಿಸಿ ಅವಳ ರೂಮಿಗೆ ಹೊರಟು ಹೋದಳು. ಡೈನಿಂಗ್ ಟೇಬಲ್ ಮೇಲೆ ಈಗ ಇಬ್ಬರೇ ಉಳಿದಿದ್ದರು. ರೇಖಾ, ಅವನಿಗೆ ಯಾಕೆ ಅಷ್ಟೊಂದು ಫೋರ್ಸ್ ಮಾಡ್ತೀಯಾ ನೀನು? ಹೆಲ್ತ್ ಪ್ರಾಬ್ಲಮ್ ಅಂತ ಸುಳ್ಳು ಹೇಳಿ ಅವನ ಮದುವೆ ಏನೋ ಮಾಡಿಸ್ಬಿಟ್ಟೆ. ಆದರೆ ಇಂಥ ವಿಷಯಗಳಲ್ಲಿ ಅವನನ್ನು ಫೋರ್ಸ್ ಮಾಡಬೇಡ. ಗಿವ್ ಹಿಮ್ ಸಮ್ ಟೈಮ್. ಅವನು ಮದುವೆ ಆದದ್ದೇ ಹೆಚ್ಚು. ಎಲ್ಲ ಒಂದೇ ಸಲ ಆಗಲು ಸಾಧ್ಯವಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ ಎಂದರು. ನನಗೂ ಎಲ್ಲ ಗೊತ್ತು ರಾಜೇಶ್, ಅದಕ್ಕೆ ಈ ರೀತಿ ಮಾಡ್ತಿರೋದು ನಾನು. ನನ್ನ ಮಗನ ಜೀವನ ಸರಿಯಾಗೋದು ನನಗೆ ತುಂಬ ಮುಖ್ಯ. ಅದೆಲ್ಲ ಆಗಿ 3 ವರ್ಷಗಳೇ ಕಳೆದರೂ ಇನ್ನೂ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಮುಂದಿನ ಜೀವನ ಹಾಳು ಮಾಡಿಕೊಳ್ಳೋದು ಎಷ್ಟು ಸರಿ ನೀವೇ ಹೇಳಿ? ಅವನಿಗೂ ಒಂದು ಸುಂದರವಾದ ಜೀವನ ಇದೆ. ಅದನ್ನು ಇನ್ನೂ ಸುಂದರವಾಗಿಸಿಕೊಳ್ಳುವುದರ ಬಗ್ಗೆ ಯೋಚಿಸುವುದು ಬಿಟ್ಟು ಇನ್ನೂ ಹಳೆಯದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಯಾಕಿಷ್ಟು ನೋವು ಅನುಭವಿಸಬೇಕು ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ನನಗೆ ನಿನ್ನ ಕಷ್ಟ ಅರ್ಥ ಆಗುತ್ತೆ ರೇಖಾ. ಅಗಸ್ತ್ಯ ನನಗೂ ಕೂಡ ಮಗನೇ. ಅವನು ಖುಷಿಯಾಗಿರಲಿ ಅನ್ನೋದನ್ನೇ ನಾನು ಕೂಡ ಬಯಸೋದು. ಎಲ್ಲವನ್ನು ಮರೆತು ಮುಂದೆ ಸಾಗುವುದು ಅಷ್ಟು ಸುಲಭವಲ್ಲ. ಎಲ್ಲ ಸರಿ ಆಗುತ್ತೆ, ಡೋಂಟ್ ವರಿ ಎಂದು ಅವರ ಭುಜದ ಮೇಲೆ ಕೈ ಇಟ್ಟರು. ಆ ದಿನ ಬೇಗ ಬರಲಿ ಅಂತ ದೇವರ ಬಳಿ ಕೇಳಿಕೊಳ್ತೇನೆ ಎಂದು ಕಣ್ಣನ್ನು ಒರೆಸಿಕೊಂಡರು. ಹಾಲು ತೆಗೆದುಕೊಂಡು ಬಾಗಿಲಿನವರೆಗೆ ಬಂದವಳಿಗೆ ಯಾಕೋ ಒಳಗೆ ಹೋಗಲು ಧೈರ್ಯ ಬರಲಿಲ್ಲ. ಅದಕ್ಕೆ ಕಾರಣವೂ ಇತ್ತು. ಕೆಲ ನಿಮಿಷಗಳ ಕೆಳಗೆ ಅವನ ಇನ್ನೊಂದು ರೂಪವನ್ನು ನೋಡಿದ್ದಳಲ್ಲ, ಅಂತೂ ಧೈರ್ಯ ಮಾಡಿ ಒಳಗೆ ಬಂದೇ ಬಿಟ್ಟಳು. ಅವಳಿಗಾಗಿಯೇ ಕಾದಿದ್ದವನು ಅವಳು ಬಂದ ತಕ್ಷಣ ಕೂತ್ಕೋ ಎಂಬಂತೆ ಕೈಯಲ್ಲಿ ಸನ್ನೆ ಮಾಡಿದನು. ಅರ್ಥವಾಗದವಳಂತೆ ನಿಂತಿದ್ದವಳಿಗೆ ಐ ಸೆಡ್ ಸಿಟ್ ಡೌನ್ ಎಂದು ಗುಡುಗಿದನು. ಹೆಚ್ಚೇನೂ ರಿಯಾಕ್ಷನ್ ತೋರದೆ ಎದುರಿದ್ದ ಸೋಫಾ ಮೇಲೆ ಸುಮ್ಮನೆ ಕುಳಿತಳು. ಅವಳಿಗಂತೂ ಎಲ್ಲ ಅಯೋಮಯ. ನಿನ್ನೆಯಿಂದ ಇಂದು ರಾತ್ರಿವರೆಗೆ ಶಾಂತವಾಗಿ ಇದ್ದವನು ಇದ್ದಕ್ಕಿದ್ದಂತೆ ಇಂಥ ವರಸೆ ತೋರಿದರೆ ಎಂಥವರಿಗೂ ಭಯವಾಗುವುದು ಸಹಜವೇ. ಇದಕ್ಕೆ ಇವಳೇನೂ ಹೊರತಲ್ಲ. ಅವಳ ಮುಂದೆ ಬಂದು ನಿಂತವನು ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತೆಗೆದುಕೊಂಡು ಒಂದೇ ಬಾರಿಗೆ ಕುಡಿದು ಮುಗಿಸಿ ಅವಳ ನೇರಕ್ಕೆ ಮಂಚದ ಮೇಲೆ ಕುಳಿತನು. ಅವಳು ಯಾವುದೇ ರೀತಿ ಭಾವನೆ ತೋರದೆ ಅವನನ್ನೇ ನೋಡುತ್ತಾ ಕುಳಿತಳು. ಅಹಾನ ರೈಟ್ ಎಂಬ ಪ್ರಶ್ನೆ ಕೇಳಿದನು. ಗೊತ್ತಿದ್ದು ಕೇಳಿದನೋ ಗೊತ್ತಿಲ್ಲದೆ ಕೇಳಿದನೋ ಅವನಿಗೆ ಗೊತ್ತು. ಎಸ್ ಎಂದಳು ನಿಧಾನವಾಗಿ. ನೋಡು ಅಹಾನ, ಇದು ನನಗೆ ಬಲವಂತದ ಮದುವೆ, ನನ್ನ ಇಷ್ಟವಿಲ್ಲದೆ ಆದ ಮದುವೆ. ಸೊ ನೀನು ನನ್ನಿಂದ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡ ಎಂದನು. ಇವರಿಗಿದು ಬಲವಂತದ ಮದುವೆಯಾ ಎಂದು ಆಶ್ಚರ್ಯದಲ್ಲಿ ಅವನನ್ನೇ ದಿಟ್ಟಿಸಿದಳು. ನೀಲಿ ಕಣ್ಣಿನಲ್ಲಿ ಅವಳಿಗೆ ಕಂಡದ್ದಾದರೂ ಏನು? ಐ ಆಮ್ ನಾಟ್ ಜೋಕಿಂಗ್, ನಾನು ನಿಜ ಹೇಳ್ತಿದ್ದೀನಿ. ಈ ರೀತಿ ಎಲ್ಲ ಎಕ್ಸ್ಪ್ರೆಷನ್ ಕೊಡುವ ನೆಸೆಸಿಟಿ ಇಲ್ಲ ಎಂದನು. ಸಾರಿ ಎಂದು ಮತ್ತೆ ಅವನ ಮುಖವನ್ನೇ ದಿಟ್ಟಿಸಿ ಅವನ ಮುಂದಿನ ಮಾತುಗಳಿಗಾಗಿ ಕಾದಳು.
ಆಸ್ ಐಮ್ ಸೇಯಿಂಗ್, ಇದು ನನಗೆ ಬಲವಂತದ ಮದುವೆ. ನನಗೆ ಈ ಮದುವೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಅಮ್ಮನ ಖುಷಿಗಾಗಿ ನಾನು ಈ ಮದುವೆ ಆದದ್ದು ಅಷ್ಟೇ ಬಿಟ್ಟರೆ ನನಗೆ ನಿನ್ನ ಮೇಲೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ. ಅದು ನಿನಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೇನೆ. ಅದಕ್ಕೆ ನಾನು ಕಾರಣ ಹೇಳುವ ಅವಶ್ಯಕತೆ ಇಲ್ಲ. ಇಷ್ಟ ಇದ್ದರೆ ನನ್ನ ಜೊತೆ ಇರಬಹುದು, ಇಲ್ಲ ಅಂದರೆ ಯು ಆರ್ ಫ್ರೀ ಟು ಗೋ ಎಂದು ಅವಳನ್ನೇ ನೋಡುತ್ತಾ ಕೇಳಿದ. ಅವಳ ಮುಖದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಮೂಡಲಿಲ್ಲ. ಅವನು ಹೇಳುವುದನ್ನೇ ಸುಮ್ಮನೆ ಕೇಳುತ್ತಾ ಕುಳಿತಳು. ನಿಜ ಹೇಳಬೇಕೆಂದರೆ ಇದರಿಂದ ಅವಳಿಗೇನು ದುಃಖವಾಗಲಿಲ್ಲ. ಬದಲಾಗಿ ಅವಳಿಗೂ ಬೇಕಾಗಿದ್ದು ಇದೇ ಆಗಿತ್ತು. ಮುಂದೆ ಏನು ಹೇಳಬಹುದು ಎಂದು ಅವನನ್ನೇ ನೋಡುತ್ತಾ ಕೂತಳು. ಅವಳು ಸುಮ್ಮನೆ ಕುಳಿತಿದ್ದು ನೋಡಿ ಮುಂದುವರೆಸಿದನು. ನೀನು ಈ ಮನೆಯಲ್ಲಿ ಹೇಗಾದರೂ ಇರು, ಐ ಡೋಂಟ್ ಕೇರ್. ಆದರೆ ನನ್ನ ರೂಮಿನಲ್ಲಿ ಇರುವಾಗ ಕೆಲವು ಕಂಡೀಷನ್ಸ್ಗಳನ್ನು ಫಾಲೋ ಮಾಡಬೇಕು ಎಂದನು. ಅವಳದು ಈಗಲೂ ಅದೇ ಪ್ರತಿಕ್ರಿಯೆ. 1, ಬೆಡ್ ಮೇಲೆ ನೀನು ಮಲಗೋ ಹಾಗಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಸ್ಲೀಪ್ ಆನ್ ದ ಸೋಫಾ. ಇನ್ನು 2ನೇದು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಯಾವುದೇ ಥಿಂಗ್ಸ್ಗಳನ್ನು ನೀನು ಟಚ್ ಮಾಡುವ ಹಾಗಿಲ್ಲ, ಇನ್ಕ್ಲೂಡಿಂಗ್ ಮೈ ಕ್ಲಾತ್ಸ್, ವಾಚ್ ಆ್ಯಂಡ್ ಪರ್ಸ್. ಇನ್ನು 3ನೇದು, ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಮತ್ತು ಬಾತ್ರೂಮಿನಲ್ಲಿ ನಮ್ಮಿಬ್ಬರ ಥಿಂಗ್ಸ್ಗಳು ಯಾವುದೇ ಕಾರಣಕ್ಕೂ ಮಿಕ್ಸ್ ಆಗುವ ಹಾಗಿಲ್ಲ. 4ನೇದು, ನನಗೆ ನೀಟ್ನೆಸ್ ಬಹಳ ಇಂಪಾರ್ಟೆಂಟ್. ನಿನ್ನ ಥಿಂಗ್ಸ್ಗಳನ್ನು ಎಲ್ಲೆಂದರಲ್ಲಿ ಇಡೋ ಹಾಗಿಲ್ಲ. ದೇ ಶುಡ್ ಬಿ ಇನ್ ದೇರ್ ಪ್ರಾಪರ್ ಪ್ಲೇಸ್. ಇನ್ನು 5ನೇದಾಗಿ, ರೂಮ್ನಲ್ಲಿದ್ದಾಗ ಸುಮ್ಮನೆ ನನ್ನನ್ನು ಮಾತಾಡಿಸೋ ಹಾಗಿಲ್ಲ. ಅವಶ್ಯಕತೆ ಇದ್ದಾಗಷ್ಟೇ ನನ್ನನ್ನು ಮಾತಾಡಿಸ್ಬೇಕು. ಹಾಗೆ ನನ್ನ ಯಾವುದೇ ವಿಷಯಗಳಿಗೆ ತಲೆ ಹಾಕುವ ಹಾಗಿಲ್ಲ. 6ನೇದಾಗಿ, ಹೊರಗಡೆ ಹೋದಾಗ ಎಲ್ಲಿಯೂ ಸಹ ನೀನು ನನ್ನ ವೈಫ್ ಅಂತ ಹೇಳಿಕೊಳ್ಳುವ ಹಾಗಿಲ್ಲ. ಮಾಮ್ಗೆ ನಮ್ಮಿಬ್ಬರ ಬಗ್ಗೆ ಡೌಟ್ ಬಂದಿದೆ. ಅದಕ್ಕೆ ಅವರು ಈ ರೀತಿ ಸ್ಟಂಟ್ ಮಾಡಿದ್ದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್, ಮನೆಯವರ ಮುಂದೆ ನಾವಿಬ್ಬರು ತುಂಬ ಖುಷಿಯಾಗಿದ್ದೇವೆ ಅಂತ ತೋರಿಸ್ಕೋಬೇಕು. ಆದರೆ ಈ ರೂಮ್ನಲ್ಲಿದ್ದಾಗ ನಾವಿಬ್ಬರು ಕೇವಲ ಸ್ಟ್ರೇಂಜರ್ಸ್. ನಾವು ಅನ್ಯೋನ್ಯವಾಗಿದ್ದೇವೆ ಅಂತ ತೋರಿಸಿಕೊಳ್ಳುವುದಕ್ಕೆ ಓವರ್ ಆ್ಯಕ್ಟಿಂಗ್ ಮಾಡೋದು, ಪರಿಸ್ಥಿತಿ ಅಡ್ವಾಂಟೇಜ್ ತಗೊಳ್ಳೋದು ಎಲ್ಲ ಮಾಡೋ ಹಾಗಿಲ್ಲ. ಇದೆಲ್ಲ ನಿನಗೆ ಒಪ್ಪಿಗೆ ಇದ್ದರೆ ನೀನು ಇಲ್ಲಿ ಇರಬಹುದು, ಇಲ್ಲ ಅಂದರೆ ಯು ನೋ ವಾಟ್ ಟು ಡೂ ಎಂದು ಅವನ ದೀರ್ಘವಾದ ಮಾತನ್ನು ಮುಗಿಸಿದನು ಅಗಸ್ತ್ಯ. ಕೆಲ ನಿಮಿಷಗಳು ಯೋಚಿಸಿದವಳು, ಓಕೆ, ನನಗೆ ನಿಮ್ಮ ಎಲ್ಲ ಕಂಡೀಷನ್ಗಳಿಗೂ ಒಪ್ಪಿಗೆ ಇದೆ. ಹಾಗೆ ನನ್ನದು ಕೂಡ ಕೆಲವು ಕಂಡೀಷನ್ಗಳಿದೆ ಎಂದಳು ದಿಟ್ಟವಾಗಿ. ಅಗಸ್ತ್ಯನಿಗೆ ಅಹಾನಳ ನಿರ್ಧಾರದಿಂದ ಆಶ್ಚರ್ಯವಾಗಿದ್ದಂತೂ ಸುಳ್ಳಲ್ಲ. ಅವನು ಹೇಳಿದ್ದು ಕೇಳಿದ ಅವಳು ಅತ್ತು ಕರೆದು ರಂಪಾಟ ಮಾಡಬಹುದು, ಇಲ್ಲ ನನ್ನನ್ನು ಬಿಟ್ಟು ಹೋಗಬಹುದು ಎಂದೆಲ್ಲ ಅಂದುಕೊಂಡಿದ್ದನು. ಆದರೆ ಅಹಾನ ಅವನ ಎಲ್ಲ ಯೋಚನೆಗಳನ್ನು ತಲೆಕೆಳಗು ಮಾಡುವಂತೆ ಅವನ ಎಲ್ಲ ಕಂಡೀಷನ್ಗಳಿಗೆ ಒಪ್ಪಿಗೆ ಸೂಚಿಸಿದ್ದಳು. ಇವಳ್ಯಾಕೆ ನನ್ನ ಎಲ್ಲ ಕಂಡೀಷನ್ಗಳನ್ನು ಒಪ್ಪಿಕೊಂಡಳು? ಇವಳು ಇಷ್ಟಪಟ್ಟೆ ನನ್ನನ್ನು ಮದುವೆ ಆಗಿದ್ದ, ಅಥವಾ ನನ್ನಂತೆ ಇವಳಿಗೂ ಕೂಡ ಇದು ಬಲವಂತದ ಮದುವೆಯಾ, ಅಥವಾ ನನ್ನ ಆಸ್ತಿ ನೋಡಿ ಈ ಮದುವೆಗೆ ಒಪ್ಪಿಗೆ ನೀಡಿದಳಾ ಎಂಬ ಪ್ರಶ್ನೆಗಳು ಕಾಡಿದವು. ಯಾವುದನ್ನು ಕೇಳದೆ ಸುಮ್ಮನೆ ಅವಳ ಮಾತನ್ನು ಕೇಳಿಸಿಕೊಳ್ಳಲು ತಯಾರಾದನು. ನೀವು ನನಗೆ ಯಾವೆಲ್ಲ ಕಂಡೀಷನ್ಸ್ ಹೇಳಿದ್ರೋ ಅದು ನಿಮಗೂ ಕೂಡ ಅಪ್ಲೈ ಆಗುತ್ತೆ. ಅತ್ತೆ ನಿಮಗೆ ಏನಾದರೂ ತಂದುಕೊಡು ಅಂತ ಹೇಳಿದರೆ ನಾನು ಆಗ ನಿಮ್ಮ ಬಳಿ ಬರಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ ನಿಮ್ಮ ಪ್ರೋಟೀನ್ ಶೇಕ್ ತಂದು ಕೊಡೋದು, ನೀವು ಆಫೀಸಿಂದ ಬಂದಾಗ ನಿಮಗೆ ಕಾಫಿ ಸರ್ವ್ ಮಾಡೋದು, ಹೀಗೆ. ಇದನ್ನೆಲ್ಲ ನೀವು ನಾನು ಅಡ್ವಾಂಟೇಜ್ ತೆಗೆದುಕೊಳ್ಳುತ್ತಿದ್ದೀನಿ ಎಂದುಕೊಳ್ಳೋ ಹಾಗಿಲ್ಲ. ನಾನು ಹಾಗೆ ಮಾಡಲಿಲ್ಲ ಅಂದರೆ ಅತ್ತೆಗೆ ಡೌಟ್ ಬರಬಹುದು ಎಂದಳು. ಅವಳು ಹೇಳಿದ್ದು ಅವನಿಗೂ ಸರಿ ಅನಿಸಿತು. ಐ ಅಗ್ರಿ, ಕಂಟಿನ್ಯೂ ಎಂದನು. ನನ್ನ ತವರು ಮನೆಗೆ ಏನಾದರೂ ಹೋಗುವ ಅವಕಾಶ ಬಂದಾಗ ನೀವು ಕೂಡ ನನ್ನ ಜೊತೆ ಬರಬೇಕು. ನನ್ನ ತಂದೆ ತಾಯಿ ಮುಂದೆ ನಾವಿಬ್ಬರು ಚೆನ್ನಾಗಿರುವ ಹಾಗೆ ನೀವು ಕೂಡ ಆ್ಯಕ್ಟ್ ಮಾಡಬೇಕು ಎಂದಳು. ನಾನು ಫ್ರೀ ಇದ್ದರೆ ಅಷ್ಟೇ ಅದ್ರ ಬಗ್ಗೆ ಯೋಚಿಸೋದು, ಅದಕ್ಕಾಗಿಯೇ ನನ್ನ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಎಂದನು. ನಾನು ನಿಮಗೆ ಇಷ್ಟೊಂದು ಹೆಲ್ಪ್ ಮಾಡುವಾಗ ನೀವು ಕೂಡ ನನಗೆ ಹೆಲ್ಪ್ ಮಾಡಲೇಬೇಕು. ಬಿಕಾಸ್ ನೀವು ಹೇಗೆ ನಿಮ್ಮ ತಂದೆ ತಾಯಿ ಖುಷಿಯಾಗಿರಬೇಕು ಅಂತ ಬಯಸುತ್ತೀರೋ ಹಾಗೆ ನಾನು ಕೂಡ ನನ್ನ ತಂದೆ ತಾಯಿ ಖುಷಿಯಾಗಿರಬೇಕು ಅಂತ ಬಯಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಂದುಕೊಳ್ಳುವೆ ಎಂದು ಎದ್ದು ನಿಂತು ಕೈಕಟ್ಟಿ ಹೇಳಿದಳು. ಕೆಲ ನಿಮಿಷ ಯೋಚಿಸಿದವನು, ಓಕೆ, ಐ ಅಗ್ರಿ ವಿತ್ ಆಲ್ ಯೋರ್ ಕಂಡೀಷನ್ಸ್ ಎಂದು ಅವಳ ಮುಂದೆ ಕೈ ಚಾಚಿದನು. ಅವಳು ಅವನ ಕೈ ಕುಲುಕಿದಳು. ಇಬ್ಬರ ಮೈಯಲ್ಲೂ ಮಿಂಚಿನ ಸಂಚಾರ. ಭಾಗ 4 ಮುಂದುವರಿಯುತ್ತದೆ. ಇಂದಿನ ಸಂಚಿಕೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವುದು ಮರೆಯಬೇಡಿ. ಮುಂದಿನ ಸಂಚಿಕೆಯ ನೋಟಿಫಿಕೇಷನ್ಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.